ಮಾನ್ಯ ಮೇಡಮ್ ನಮಸ್ಕಾರ. ನಮಸ್ತೆ. ಸಮರ್ಜಿತ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನನ್ನ ಕ್ವಶನ್ ಆಕ್ಚುಲಿ ಫಸ್ಟ್ ಕ್ವಶನ್, ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಗೌರಿ, ನಿಮ್ಮಿಬ್ಬರ ಮೊದಲ ಸಿನಿಮಾ ಅಂದ್ರೆ ನಟ ಅಥವಾ ನಟಿ ಆಗ್ಬೇಕು ಅನ್ಕೊಂಡಾಗ ಒಂದಿಷ್ಟು ಡ್ರೀಮ್ ಇರುತ್ತೆ, ಈ ತರದ ಸಿನಿಮಾ ಮೂಲಕ ಪಾದಾರ್ಪಣೆ ಮಾಡಬೇಕು ಅಂತ. ಸೊ ಇದು ಗೌರಿ, ನಿಮ್ ಹೆಸರು ಸಮಂತ ಅಂತ ಕೇಳ್ಬಿಟ್ವಿ ಸಾಂಗ್ ಅಲ್ಲಿ. ಈ ಗೌರಿ ಯಾರು ಅನ್ನುವಂತ ಒಂದು ಕುತೂಹಲ ಇದೆ, ಅದಕ್ಕೆ ಯಾರು ಆನ್ಸರ್ ಕೊಡ್ತೀರಾ? ಅದು ನೀವು ಸಿನಿಮಾ ನೋಡಿದಾಗ ಅದು ಇನ್ನೂ ಕ್ಲಿಯರ್ ವಿಷನ್ ಕಾಣುತ್ತೆ. ಅದೇ ಸ್ಟೋರಿ ನಾವು ಜಾಸ್ತಿ ಬಿಟ್ಕೊಟ್ಟಿಲ್ಲ ಇವಾಗವರೆಗೂ. ಆಮೇಲೆ ಅದು ಬಿಟ್ಕೊಟ್ಬಿಟ್ರೆ ಅದು ಜನರಿಗೆ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಥಿಯೇಟ್ರಿಗೆ ಬಂದಾಗ. ಅದಕ್ಕೆ ನೀವು ಸಿನಿಮಾದಲ್ಲೇ ನೋಡಬೇಕು. ಅದೊಂಥರ ಸರ್ಪ್ರೈಸ್ ಇರೋದು. ನಿಮ್ಮ ಒಂದು ಸಿನಿಮಾ ಜರ್ನಿ, ಫಸ್ಟ್ ಸಿನಿಮಾ ಇದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಇದೆ? ಯಾಕೆಂದ್ರೆ ಆಫ್ಟರ್ ಬಿಗ್ ಬಾಸ್ ನಿಮಗೆ ಸಾಕಷ್ಟು ಆಫರ್ಗಳು ಬಂದಿರುತ್ತೆ, ಬಟ್ ಈಗ ಸ್ಟಿಲ್ ವೆಯ್ಟ್ ಮಾಡಿ ಒಂದು ಹೊಸ ತರಹದ ಸ್ಕ್ರಿಪ್ಟ್, ಒಂದು ಹೊಸ ತರಹದ ಪ್ರಯತ್ನಕ್ಕೆ ನೀವು ಕಾಲಿಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಯಾವ ಒಪ್ಕೊಂಡಿದ್ದು? ಅಂದ್ರೆ ನಾನು ದೊಡ್ಡ ತೆರೆ ಮೇಲೆ ಒಂದು ಮೇನ್ ಲೀಡಾಗಿ ಕಾಣಿಸ್ಕೋಬೇಕು ಅನ್ನೋದಕ್ಕೆ ನಾನು ಚಿಕ್ಕ ವಯಸ್ಸಿಂದಾನೇ ನಂದು ಅದ್ರ ಕಡೆಗೆ ತಯಾರಿ ನಡೀತಾ ಇತ್ತು. ಸೊ ಅದಾದ್ಮೇಲೆ ನಾನು ಯಾವತ್ತೂ ಒಂಥರ ಸುಮ್ಮನೆ ಕೂತಿಲ್ಲ, ನಾನು ಕೆಲಸ ಮಾಡ್ತಾನೆ ಇದ್ದೆ. ಆ್ಯಂಡ್ ಅಷ್ಟೊಂದು ಕಡೆ ಆಡಿಷನ್ಸ್ ಕೂಡ ಕೊಟ್ಟಿದ್ದೆ, ರಿಜೆಕ್ಟ್ ಕೂಡ ಆಗಿದ್ದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಕತೆಗಳನ್ನ ಬಂದಿತ್ತು. ಆ ಕತೆಗಳನ್ನ ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ನಾನು ಆ ಪ್ರಾಜೆಕ್ಟ್ನ ಕೈ ಬಿಟ್ಟಿದ್ದೆ, ಬೇಡ ಪರವಾಗಿಲ್ಲ ಅಂತ. ಸೊ ಈ ಪ್ರಾಜೆಕ್ಟು ಐ ಥಿಂಕ್ ಸರ್ ಬರೆದಿರೋ ಪಾತ್ರ ಅಷ್ಟು ಸುಂದರವಾಗಿದೆ, ಅಷ್ಟೇ ಬ್ಯೂಟಿಫುಲ್ ಆಗಿ ರಚನೆ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ಅಷ್ಟೇ ಇದೆ. ಸ್ಕ್ರೀನ್ ಸ್ಪೇಸ್ ಅನ್ನೋದಕ್ಕಿಂತ ಇವರು ಪಾತ್ರಕ್ಕೆ ಎಷ್ಟು ತೂಕ ಇದೆಯೋ ನನ್ನ ಪಾತ್ರಕ್ಕೂ ಅಷ್ಟೇ ಲೇಯರ್ಸ್ ಇದೆ. ಸೊ ಅದು ನನಗೆ ಮನಸ್ಸೆಳಿತು. ನಾನು ಅವಾಗ ಇಲ್ಲ, ಇದನ್ನು ನಾನು ಮಾಡಲೇಬೇಕು ಅಂತ. ಆ್ಯಂಡ್ ಮೋರ್ ಓವರ್ ಇಂದ್ರಜಿತ್ ಲಂಕೇಶ್ ಸರ್ ಅವರ ನಿರ್ದೇಶನ ಅಂದಮೇಲೆ ಮೂವಿ ಯಾವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ. ತಂತ್ರಜ್ಞರೆಲ್ಲ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಸೊ ಇದನ್ನು ನನಗೆ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಸರ್, ನಿಮಗೆ ಯಾಕಂದ್ರೆ ಚೈಲ್ಡ್ಹುಡ್ ಇಂದ ನಿಮಗೂ ಕೂಡ ಈ ಥರದ ಆಸೆ ಇತ್ತು ನಾನು ಆಕ್ಟರ್ ಆಗಬೇಕು ಅಂತ. ಯಾಕಂದ್ರೆ ಆಫ್ ಸ್ಕ್ರೀನ್ ನೀವು ತುಂಬಾ ಲಿಮಿಟೆಡ್ ಆಗಿ ಇರ್ತೀರಾ, ತುಂಬಾ ಶೈ, ಜಾಸ್ತಿ ಮಾತಾಡಲ್ಲ, ನೋಡ್ತಾ ಇದ್ದೀವಿ. ಸೊ ನಿಮ್ಗೆ ಆಸೆ ಇದ್ದಿದ್ದೇನು, ಆಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು? ಖಂಡಿತ ಆಸೆ ಇತ್ತು. ಚಿಕ್ಕ ವಯಸ್ಸಿಂದ ಅದೇ ನಾಟಕಗಳು ಮಾಡ್ಕೊಂಡ್ಬರ್ತಾ ಇದ್ದೆ. ಥಿಯೇಟ್ರಲ್ಲೇ ತುಂಬ ಆಸೆ ಇತ್ತು. ಸಿನಿಮಾಗಳು ತುಂಬ ನೋಡ್ತೀನಿ. ನನಗೆ ಟೈಮ್ ಎಲ್ಲ ಸಿಕ್ಕಿದಾಗ ಸಿನಿಮಾದಲ್ಲೇ ಟೈಮ್ ನೋಡಿಕೊಂಡು, ಆಮೇಲೆ ಅದೆಲ್ಲ ಡೈಲಾಗ್ಸ್ ಎಲ್ಲ ನಾನು ಮನೇಲಿ ಒಂಥರ ಶೋ ಆಗ್ತಾಯಿದ್ದೆ ನಮ್ಮ ಫ್ಯಾಮ್ಲಿಗೆ, ಫ್ರೆಂಡ್ಸ್ಗೆಲ್ಲ ಆ ಥರ ಮಾಡ್ಕೊಂಡು ಆ ಥರ. ಸೊ ಸಿನಿಮಾಗೆ ಅಷ್ಟೊಂದು ಪ್ರೀತಿ ಇತ್ತು ನನಗೆ. ನನಗೂ ಒಂಥರ ಆ್ಯಕ್ಟ್ರ್ ಆಗಿ ಒಂದು ಹೆಸರು ಮಾಡ್ಕೋಬೇಕು ಅಂತ ಆಸೆ ಇತ್ತು. ಆಮೇಲೆ ನೀವು ಶೈ ಅಂತ ಹೇಳ್ತೀರಾ, ಅಂದರೆ ಅಷ್ಟೇನು ಶೈ ಏನಿಲ್ಲ. ಇಲ್ಲ, ಒಪ್ಪಲ್ಲ. ಅವರು ಇಂಟ್ರೋವರ್ಟ್, ಅವರು ಟೈಮ್ ತಗೋತಾರೆ ಸ್ವಲ್ಪ ಓಪನ್ ಅಪ್. ಏನಿಲ್ಲ ಸರ್, ನಿಮಗೂ ಬಂದು ಮಾತಾಡ್ಸಿದ್ರಲ್ಲ ಸರ್, ಫಸ್ಟ್ ಬಂದವ್ರು ನನ್ನ ಮಾತಾಡ್ಸಿದ್ರು. ಆಕ್ಚುಲಿ ನೀವು ಇಲ್ಲ, ನನ್ನಂತೂ ನೀಟಾಗಿ ಅಂದ್ರೆ ಗೊತ್ತಾಗೋಯ್ತು. ಅವ್ರನ್ನ ಮೊದಲನೇ ಸತಿ ನೋಡಿದಾಗ್ಲೇ ನಂಗೆ ಗೊತ್ತಾಗುತ್ತೆ, ಓಕೆ ಇವರು ಸ್ವಲ್ಪ ಇಂಟ್ರೋವರ್ಟ್ ಇದ್ದಾರೆ, ಟೈಮ್ ತಗೋತಾರೆ ಅಂತ. ಇವಾಗ ಒಂದು ವರ್ಷ ಆದ್ಮೇಲೆ, ಒಂದು ಮೂವಿ ಕಂಪ್ಲೀಟ್ ಆದ್ಮೇಲೆ ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ ಸಮರ್ ಅವರು. ನಿಮ್ಗೆ ಅಂದ್ರೆ ಮೊದಲನೇ ಸಿನಿಮಾ ನಿಮ್ಮ ತಂದೆಯವರು ನಿರ್ದೇಶನ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಒಂದಿಷ್ಟು ಜವಾಬ್ದಾರಿ ಇರುತ್ತೆ, ನಿಮಗೂ ಕೂಡ ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೇನೂ ಇರುತ್ತೆ. ಯಾಕಂದ್ರೆ ನಿಮ್ಮ ತಂದೆಯವ್ರ ಸಿನಿಮಾದಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ಯಾವುದನ್ನು ಗ್ರ್ಯಾಂಡೆಡ್ ಆಗಿ ತಗೊಳಕ್ಕಾಗಲ್ಲ. ಬಟ್ ಜನ ಅನ್ಕೊಂತಿರ್ತಾರೆ ಅವ್ರ ತಂದೆನೇ ಸಿನಿಮಾ ಮಾಡ್ತಿದ್ದಾರೆ, ಸೊ ಈಸಿ ಆಗಿರುತ್ತೆ ಅಂತ. ಬಟ್ ನಿಮ್ಗೆ ಎಷ್ಟು ಕಷ್ಟ ಅನಿಸ್ತು ಸಿನಿಮಾ ಅಂದ್ರೆ ಎಕ್ಸಾಕ್ಟ್ಲಿ ಈ ಜರ್ನಿ? ಅದೇ ನಾನು ಕಾಲೇಜ್ ಮುಗ್ದಾಗಿಂದ ನಾನು ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಟ್ರೈನಿಂಗ್ ತೊಗೊಳ್ಬೇಕು ಅಂತ ತುಂಬ ಡೈರೆಕ್ಷನ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ. ಆ್ಯಕ್ಟಿಂಗ್ ಆಗಿರಲಿ, ಡಾನ್ಸು, ಆ್ಯಕ್ಷನ್ ಎಲ್ಲದರಲ್ಲೂ, ಜಿಮ್ಮು, ಬಾಡಿ ಮೇಂಟೈನ್ ಮಾಡೋದು, ಫಿಟ್ನೆಸ್ಸು ಎಲ್ಲದರಲ್ಲೂ ಅವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಎಲ್ಲಿ ನನ್ನ ಮೊದಲನೇ ಹೆಜ್ಜೆ ಈ ಸಿನಿಮಾದಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ತಯಾರಿ ಮಾಡಿಕೊಂಡು ಆ ಥರ ಇದ್ದರೆ ಟ್ಯಾಲೆಂಟ್ಗಳು ಅವಾಗ ಒಂದು ಹೆಜ್ಜೆ ಇಟ್ಕೋಬೋದು ಅಂತ ನಾನೇನು ಅಂದ್ಕೊಂಡಿದ್ದು. ಆಮೇಲೆ ಕೋವಿಡ್ ಟೈಮಲ್ಲಿ ನಮ್ಮ ಅಪ್ಪಾಜಿಯವರೆಲ್ಲ ಸಿನಿಮಾ ಎಲ್ಲ ಬರಿತಾ ಇದ್ದಾಗ ನನಗೂ ಅವ್ರ ಜೊತೆ ಅಷ್ಟೊಂದು ಸಮಯ ಕಳೆಯೋಕ್ಕೆ ಸಿಕ್ತು. ಆ ಸಿನಿಮಾ ಹೇಗೆ ಬರುತ್ತೆ ಅಂತ ಅವ್ರ ಹಿಂದೆ ನೋಡ್ತಾ ಇದ್ದೆ. ಹೇಗೆ ರೈಟರ್ಸ್ ಎಲ್ಲ ಕೂತ್ಕೊಂಡು ಮಾಸ್ತಿ ಅವರೆಲ್ಲ ಬರಿತಾ ಇದ್ದಿದ್ದು ನೋಡಿದಾಗ ಡೈಲಾಗ್ಸು ಎಲ್ಲ ನನಗೆ ತುಂಬ ಇನ್ಸ್ಪೈರ್ ಆಗ್ತಿತ್ತು. ಆಮೇಲೆ ಡೆಫಿನೆಟ್ಲಿ ನನಗೆ
ಮಾಡಿಸ್ತೇನೆ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಅವ್ರ ನೋಡ್ತಾ ಇದ್ದು ಮಾತಾಡ್ತಿದ್ದು ನಾನೇ ಒಂದು ಅಂತ. ಆಮೇಲೆ ಹಂಗೆ ಮಾಡಿದ್ವಿ. ಆಮೇಲೆ ಇಡೀ ಜರ್ನಿ ನನಗೆ ತುಂಬ ಖುಷಿಯಾಗಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ, ಎಷ್ಟೊಂದು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ ಇಂಡಸ್ಟ್ರಿಲಿ 10 ವರ್ಷಕ್ಕಿಂತ ಜಾಸ್ತಿ ಎಲ್ಲ ಕೆಲಸ ಮಾಡಿ ದೊಡ್ಡ ದೊಡ್ಡ ಹೆಸರು ಮಾಡಿರೋರು ನಮ್ಮ ಜೊತೆ ಈ ಸಿನಿಮಾದಲ್ಲಿ ಸೇರಿ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಟ್ರೈನಿಂಗ್ ಕೂಡ ನನಗೆ ತುಂಬ ಕಷ್ಟ ಆಯಿತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಬಟ್ ಅದು ನಾನು ಬಿಡಲಿಲ್ಲ, ನಾನು ಮಾಡಲೇಬೇಕು, ನನಗೆ ಇದೆಲ್ಲ ಕಲೆಗಳ ಬೇಕು ಅಂತ ನಾನು ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗ್ಬಿಟ್ಟು ನನಗೆ. ಇದೆ 4 ಗಂಟೆ 2 ಗಂಟೆ ಡ್ಯಾನ್ಸು, ಜಿಮ್ಮು, ಅದೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯವ್ರ ಜೊತೆನೇ ಟ್ರೈನಿಂಗ್ ಮಾಡಿದ್ದು. ಸೊ ಆ ಥರ ಬ್ಯಾಕ್ಗ್ರೌಂಡ್ ಕಟ್ಕೊಂಡು ತಯಾರಿ ಮಾಡ್ಕೊಂಡೆ. ಇಂದ್ರಜಿತ್ ಸರ್ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನಿರ್ದೇಶನ ಮಾಡಿದ್ದಾರೆ. ನೀವಿಬ್ರು ಹೊಸಬ್ರೆ ನೀವಿಬ್ರು. ಸೊ ನಿಮ್ಗೆ ಯಾವ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಹಿಂಗೆ ಅನಿಸುತ್ತೆ? ಅಂದರೆ ಸರ್ ನನಗೆ ಒಂಥರ ಹೆಂಗೆ ಅಂದರೆ ಶಿಲ್ಪಿ ಥರ ನನ್ನ ಟ್ಯಾಲೆಂಟ್ ಏನೇನಿತ್ತು ಅದು ನೀಟಾಗಿ ಹೆಂಗೆ ಮೂವಿಗೆ ಹೇಗೆ ಬೇಕೋ ಹಾಗೆ ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅಷ್ಟು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅದೆಲ್ಲ ಸಣ್ಣ ತೆರೆಯಿಂದ ಬಂದಿರೋದು. ಸೊ ದೊಡ್ಡ ತೆರೆಗೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಅದನ್ನೆಲ್ಲ ನೀಟಾಗಿ ಅವ್ರು ಪಾಯಿಂಟ್ ಔಟ್ ಮಾಡಿ, ನೋಡಿ ಇಲ್ಲಿ ನೀವು ಈ ಥರ ಮಾಡ್ತಿದ್ದೀರಾ, ಇಲ್ಲಿ ಈ ಥರ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಅಷ್ಟೇ ಅಲ್ದಿರ ಸರ್ ಒಂಥರ ತುಂಬ ಆರ್ಟಿಸ್ಟಿಕ್, ಪ್ರತಿಯೊಂದು ಡೀಟೇಲ್ಸು ಅವ್ರಿಗೆ ಪ್ರಾಪರಾಗಿ ಬರಬೇಕು. ಅಲ್ಲಿವರೆಗೂ ಅವರು ಎಷ್ಟು ಟೇಕ್ಸ್ ಆದರೂ ಸರಿ ತೊಗೊಳ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಸೆಟ್ಟಲ್ಲಿ ಎಲ್ರಿಗೂ ಪೇಷನ್ಸ್ ಇರುತ್ತೆ. ಬಿಕಾಸ್ ಎಲ್ರಿಗೂ ಗೊತ್ತು ಅಟ್ ದ ಎಂಡ್ ಆ ರಿಸಲ್ಟ್ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ. ಸೊ ಸರ್ ಇಷ್ಟು ಎಲ್ಲ ಹೀಗೆಲ್ಲ ವರ್ಕ್ ಮಾಡಬೇಕಾದ್ರೆ ಎಷ್ಟು ಎಲ್ರೂ ಅಷ್ಟು ತಾಳ್ಮೆಯಿಂದ ಕೆಲಸ ಮಾಡೋದು, ಶ್ರದ್ಧೆಯಿಂದ ನೋಡಿದಾಗ ನಮಗೂ ಆ ಭಕ್ತಿ ಜಾಸ್ತಿ ಆಗುತ್ತೆ, ನಾನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವಾಗ ನನಗೆ ಅರ್ಥ ಆಗಿದೆ ಏನಂದರೆ, ಈ ಯಾಕೆ ಮೂವೀಸ್ಗಳು ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಅಲ್ಲೇ. ಯಾಕಂದರೆ ಇಷ್ಟಿಷ್ಟು ಚಿಕ್ಕ ಚಿಕ್ಕ ವಿಚಾರನೂ ತಲೆ ಒಳಗಡೆ ಹಾಕ್ಕೊಂಡು ಪರ್ಫೆಕ್ಷನ್ ಬರಬೇಕು, ಅಂದರೆ ಪರ್ಫೆಕ್ಷನ್ ಅನ್ನೋದಿಲ್ಲ ಆಬ್ವಿಯಸ್ಲಿ, ಬಟ್ ನಿಯರ್ ಟು ಪರ್ಫೆಕ್ಟ್ ಅನ್ನೋದು ಕಾಣಿಸ್ಬೇಕು ಅನ್ನೋದು ಯೋಚನೆ ಮಾಡ್ತಾರಲ್ವ. ಸೊ ಅದು ತುಂಬ ನನ್ನ ಸರಿಂದ ಕಲ್ತ್ಕೊಂಡಿದ್ದೀನಿ. ಸರ್, ನಿಮ್ಮ ಒಂದು ಹಾರ್ಡ್ ವರ್ಕ್ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು ಅಂತ. ಯಾಕೆಂದರೆ ಸಿನಿಮಾಗೋಸ್ಕರ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್, ಫಿಟ್ನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಆ್ಯಂಡ್ ಡ್ಯಾನ್ಸ್, ಇಬ್ಬರು ಕೂಡ ಟೈಮ್ ಬರುತ್ತೆ ಟ್ರೆಂಡ್ ಎಷ್ಟು ಟ್ರೆಂಡ್ ಆಗಿತ್ತು ಅಂದರೆ ಎಲ್ಲರೂ ರೀಲ್ಸ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಹುಕ್ ಸ್ಟೆಪ್ಸ್ ಆಗಿರ್ಬೋದು. ಆ್ಯಂಡ್ ಬೇಸಿಕಲಿ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆದವರು ಬರೀ ಆ್ಯಕ್ಟಿಂಗ್ ಅನ್ನೋದು ಅಲ್ಲದೆ ಈ ಥರದ ಎಕ್ಸ್ಟ್ರಾ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಆಗಿರ್ಬೋದು, ಈ ಥರದ ಎಕ್ಸ್ಟ್ರಾ ಸ್ಟಂಟ್ಸ್ ಆಗಿರ್ಬೋದು, ಇದೆಲ್ಲ ಈಗಿನ ಜನ್ರೇಷನ್ನಲ್ಲಿ ಎಲ್ಲರೂ ಕೇಳ್ತಾರೆ, ಬರೀ ಒಂದು ಆ್ಯಕ್ಟಿಂಗ್ ಮಾಡೋದಂತೆ. ಸೊ ಅದ್ರ ತಯಾರಿ ಹೇಗಿತ್ತು ಅಂತ? ಅಂದರೆ ನಿಜ ಹೇಳ್ಬೇಕಂದ್ರೆ ಸರ್, ನಾನು ಇದೆಲ್ಲ ತಯಾರಿ ಶುರು ಮಾಡ್ಕೊಂಡಾಗ ನಾನು ಕಾಲೇಜ್ವರೆಗೂ ನಾನು ಬರೀ ಥಿಯೇಟರ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಒಂಚೂರು ಬಂದಿತ್ತು. ಆದರೆ ಡ್ಯಾನ್ಸ್ ಆಗಿರಲಿ, ಜಿಮ್, ನನ್ನ ಬಾಡಿ ಎಲ್ಲ ನೋಡಿದರೆ ಅವಾಗ ತುಂಬ ಸಣ್ಣಗಿದ್ದೆ. ಆಮೇಲೆ ಡ್ಯಾನ್ಸ್ ಅಂತೂ ನನಗೊಂದು ಸ್ಟೆಪ್ ಹಿಡಿಯೋಕ್ಕೂ ಬರ್ತಾ ಇರಲಿಲ್ಲ, ಒಂದು ರಿದಮ್ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ಪ್ರವೀಣ್ ಸರ್ ಜೊತೆ ಅಷ್ಟೊಂದು ಸಮಯ, ನಮ್ಮ ಡ್ಯಾನ್ಸ್ ಟೀಚರ್ ಮುರಳಿ ಮಾಸ್ಟರ್ ಜೊತೆ ಅವ್ರು ಕೆಲಸ ಮಾಡಿದರು. ಅವರು ನನಗೆ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ದಿನ 2 ಗಂಟೆ ನಾನು ಕೋರಮಂಗ್ಲದಿಂದ ರಾಜಾಜಿನಗರ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ವಾಪಸ್ ಬರ್ತಾ 2 ಗಂಟೆ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಈಗ ನಾನು ನಮ್ಮ ಟೈಮ್ ಬರುತ್ತೆ ಹಾಡು ನಾವು ಬಿಟ್ಟಿದ್ದಾಗ ಅದೊಂದು ದೊಡ್ಡ ಬಿಟ್ಟಿತ್ತು. ಮೋಹನ್ ಮಾಸ್ಟರು ಕೊರಿಯೋಗ್ರಫಿ ಮಾಡಿರೋರು, ಅದು ಒಂದು ದೊಡ್ಡ ಈ ಒಂದೇ ಶಾರ್ಟಲ್ಲಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡೆ. ಒಂದು 2 ದಿನ 3 ದಿನ ರಿಹರ್ಸಲ್ ಮಾಡಿ ಶೂಟಿಂಗಲ್ಲಿ ಬಂದಾಗ ನಾವು ಮಾಡಿದ್ವಿ. ಮಾಡಾದ್ಮೇಲೆ ನನಗೂ ಒಂಥರ, ಅಂದರೆ ನಾನು ನೋಡ್ಕೊಂಬರ್ತಾ ಇದ್ದಲ್ಲ ನನ್ನ ಡ್ಯಾನ್ಸು, ಅಂದರೆ ಯಾವಾಗಲೂ ಅಯ್ಯೋ ಈ ದಿನ ಬೆಟರ್ ಮಾಡ್ಬೋದು, ಅದು ಬೆಟರ್ ಮಾಡ್ಬೋದು ಅಂತ ನಾನು ಅನ್ಕೊತಾ ಇರ್ತೀನಿ. ಆಮೇಲೆ ನನಗೂ ಗೊತ್ತಿರ್ತಿರ್ಲಿಲ್ಲ ಅದು ಆವಾಗ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ನೋ, ನಾನು ಇವಾಗಲೂ ಅದೇ ಥರ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈಗ ಜನರ ರೆಸ್ಪಾನ್ಸ್ ನೋಡಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟಿದ್ಕೋ ಇಷ್ಟೆಲ್ಲ ಕಾಂಪ್ಲಿಮೆಂಟ್ ಸಿಗ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ಯಾಕಂದರೆ ಅದು ಅಷ್ಟೊಂದು ನಾನು ಟ್ರೈನಿಂಗ್ ಮಾಡಿದ್ದೆ. ಆಮೇಲೆ ಜಿಮ್ಮು ಕೂಡ ಅದು ನಾನು ನೋಡಿದ್ರೆ ನಿಜವಾಗ್ಲೂ ನರ್ಪೇದ್ಲ ನಾರಾಯಣ ಅಂತ ನಮ್ಮ ಅಜ್ಜಿಯವ್ರು ಕರೀತಿದ್ರು, ಅಷ್ಟು ಸಣ್ಣಗಿದ್ದೆ. ಆಮೇಲೆ ತುಂಬ ಅಷ್ಟು ಮಾತಾಡೋ ಬಟ್ ಅದು ಹೆಲ್ತ್ ಎಲ್ಲ ಎಫೆಕ್ಟ್ ಆಗ್ತಿತ್ತು ನನಗೆ ಅದೆಲ್ಲ. ಸೊ ನಾನು ಅದೇ ಒಂಚೂರು ಜಿಮ್ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಒಂಚೂರು ಮಸಲ್ ಹಾಕಿ ಚೆನ್ನಾಗಿ ಫ್ರೇಮ್ ಚೆನ್ನಾಗಿ ಕಾಣೋಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್
ಅದಾದ್ಮೇಲೆ ಅದೇ ಒಂದು ಅಡಿಕ್ಷನ್ ಆಗ್ಬಿಡ್ತು ಜಿಮ್ಗೆ ಹೋಗೋದು. ಅಂದ್ರೆ ಒಂದಿನ 2 ದಿನ ಮಿಸ್ ಆದ್ರೂ ಒಂಥರ ಅನ್ಸುತ್ತೆ ನನಗೆ. ಸೊ ಆ ಥರ ನಾನು ಜಿಮ್ ಮೇಂಟೈನ್ ಮಾಡಕ್ಕೆ ಶುರು ಮಾಡಿದೆ. ಆಮೇಲೆ ಡಯಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡೆ. ಸೊ ಅದನ್ನು ಮತ್ತೆ ಅದಕ್ಕೂ ಜನರು ಹೋಗ್ಲಿ, ಅದು ಬೇರೆ ದೊಡ್ಡ ಜನರಿಗೆ ಕಂಪೇರ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್, ಅಷ್ಟೇ ಹೇಳಕ್ಕಾಗೋದು. ಫಸ್ಟ್ ಗಜ ಆದ್ಮೇಲೆ ಗೌರಿ ಮದುವೆ ಸ್ಟಾರ್ಟ್ ಆಗಿದೆ. ಅಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ LKG ಅಲ್ಲಿ. ನನ್ನ ಮೊದಲನೇ ಸೀರಿಯಲ್ DD1 ಅಲ್ಲಿ ಸಾಕ್ಷಿ ಅಂತ. ಅಲ್ಲಿಂದ ಹಲವಾರು ಸೀರಿಯಲ್ ಮಾಡಿದ್ದೀನಿ. ಆಕ್ಚುಲಿ ನನಗೂ ಇವತ್ತಿಗೂ ಎಷ್ಟು ಮಾಡಿದ್ದೀನಿ ಅದ್ರ ಹೆಸರು ಕೂಡ ಅಂದ್ರೆ ಬರ್ದಿಟ್ಕೊಂಡು ಇಲ್ಲ, ನಾಪ್ಕನೂ ಇಲ್ಲ ನನಗೆ. ತುಂಬ ಸೀರಿಯಲ್ಸ್ ಮಾಡಿದೆ. ಬಟ್ ನನಗೆ ಮೋಸ್ಟ್ ಬ್ರೇಕ್ ಕೊಟ್ಟಿದ್ದಂಥ ಸೀರಿಯಲ್ ಹೌದು ಪುಟ್ಟಗೌರಿ ಮದುವೆನೇ. ಆ್ಯಂಡ್ ನನ್ನ ಮೊದಲನೇ ಮೂವಿ ಗಜ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಅಥವಾ UKG ಮಾಡಿದ್ದು ಅಂತ ಅನ್ಸುತ್ತೆ. ಹಾಂ ಹೌದು. ಅವಾಗ ನಿಮ್ಗೆ ದರ್ಶನ್ ಸರ್ ಇಮೇಜ್ ಏನು ಅಂತಾನೆ ಗೊತ್ತಿರಲ್ಲ. ಇಲ್ಲ ಗೊತ್ತಿತ್ತು, ಯಾಕಂದ್ರೆ ಅವಾಗ್ಲೂ ದರ್ಶನ್ ಸರ್ ಅಷ್ಟೇ ಫೇಮಸ್, ಇವತ್ತಿಗೆ ಇನ್ನೂ ತುಂಬಾ ಫೇಮಸ್. ಯಾವಾಗ್ಲೂ ಅವ್ರ ಮೂವೀಸ್ ನೋಡ್ತಾ ಇದ್ದೆ ನಾನು, ಅವ್ರ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಬಟ್ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ನನಗೆ ಆಕ್ಟಿಂಗ್ ಹೊರಗೆ ಬರ್ತಾ ಇರಲಿಲ್ಲ, ಯಾಕಂದ್ರೆ ಅವಾಗೇನು ಚಿಕ್ಕವಳು ನಾನು, ಅಷ್ಟೊಂದು ನೀಟಾಗಿ ಆಕ್ಟಿಂಗ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಬಟ್ ಹೆಂಗೋ ಆಟ ಆಡ್ಕೊಂಡು ಹಾಗೆ ಆಕ್ಟಿಂಗ್ ಮಾಡಿಕೊಂಡು ಅದರಲ್ಲಿ ಸರ್ ಕಪಾಳ ಕೊಡೋ ಸೀನ್ ಎಲ್ಲ ಇತ್ತು, ಅದನ್ನೆಲ್ಲ ಒಂಥರ ಈಸಿಯಾಗಿ. ಇವಾಗ ಹಂಗ ಅಂದ್ರೆ ಪ್ರಾಬಬ್ಲಿ ಅಯ್ಯೋ ಹೆಂಗಪ್ಪ ಅಂತ ಅನ್ಸುತ್ತೇನೋ. ಎಕ್ಸಾಕ್ಟ್ಲಿ ಅವಾಗ ನನಗೆ ಅಷ್ಟೊಂದು ಅರಿವಿ ಇರಲ್ಲ. UKG ಮಗುಗೆ ಏನ್ ಗೊತ್ತಿರುತ್ತೆ. ಸೊ ಸುಮ್ಮನೆ ಏನೋ ಹೇಳ್ತಿಯಾರೆ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಅದನ್ನೇ ನೀವು ರೀಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ಐ ಡೋಂಟ್ ನೋ, ನನ್ನ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ. ಸರ್ ನಿಮ್ಗೆ ಸೆಟ್ ಅಲ್ಲಿ ತಂದೆಯವರೇ ಡೈರೆಕ್ಟರ್ ಆಗಿದ್ರು ಕೂಡ ಏನಾದ್ರು ಮುಜುಗರ ಪಟ್ಕೊಂಡು ಕೇಳೋಕೆ ಹಿಂಜರಿಕೆ ಇಟ್ಕೊಂಡು ಅಥವಾ ಇದು ಇನ್ನೊಂದ್ಸಲ ಒನ್ ಮೋರ್ ತಗೊಳ್ಳೋಣ ಅನ್ನೋದಾಗಿದ್ದು ಏನಾದ್ರು ನೀವು ಕೇಳಿದ್ದೀರಾ? ಅದೇ ನನಗೆ ನಾನೇ ಹೇಳಕ್ ಬೇಕಾಗಿಲ್ಲ, ಯಾಕಂದ್ರೆ ಅಪ್ಪ ಅಂತೂ ತುಂಬಾ ಡೀಟೇಲ್ ನಂಗೆ ನೋಡ್ತಾರೆ. ಅವ್ರಿಗೆ ಯಾವ ತರ ಶಾರ್ಟ್ ಬೇಕಿತ್ತೋ ಅದೇ ತರ ಸಿಗೋವರೆಗೂ ಅವ್ರು ಬಿಡ್ತಾ ಇರ್ಲಿಲ್ಲ. ಬಟ್ ನಾನು ಅದು ತುಂಬಾ ರಿಹರ್ಸಲ್ ಮಾಡ್ಕೊಂಡು ಲೈನ್ಸ್ ಎಲ್ಲ ನನ್ನ ಸ್ಕ್ರಿಪ್ಟ್ ಜೊತೆ ತುಂಬಾ ವರ್ಕ್ ಮಾಡಿರೋದಕ್ಕೆ ಆ ಸೆಟ್ಟಿಗೆ ಬಂದಾಗ ಅದೊಂಚೂರು ಕಂಫರ್ಟ್ ಸಿಕ್ಕಿತ್ತು ನನಗೆ. ಖಂಡಿತ ಹೊಸ ಅನುಭವ ಇದೆಲ್ಲ ನನಗೆ. ಥಿಯೇಟ್ರಿಂದ ಸಿನಿಮಾ ಮುಂದೆ ಇಷ್ಟು ದೊಡ್ಡ ಪಾತ್ರ ಮಾಡುವಾಗ ಅದೇ ಬೇರೆ ಥರ ಎಕ್ಸ್ಪೀರಿಯನ್ಸು. ಬಟ್ ತುಂಬ ತಯಾರಿ ಮಾಡಿಕೊಂಡು ಸ್ಕ್ರಿಪ್ಟ್ ಜೊತೆ ಇಟ್ಕೊಂಡು ದಿನ ಓದ್ಕೊಂಡು, ಆಮೇಲೆ ಸಾನಿಯಾ ಜೊತೆ ಕೂಡ ರಿಹರ್ಸಲ್ ಮಾಡ್ಕೊಂಡಿದ್ವಿ ದೊಡ್ಡ ಸೀನ್ಗಳನ್ನ. ಸೊ ಅದಕ್ಕೆಲ್ಲ ಒಂಥರ ಸೆಟ್ಟಾಗಿ ಬಂದಾಗ ನನಗೆ ಆ ಜವಾಬ್ದಾರಿ ಏನಿತ್ತು ಅದು ಚೂರು ತಿಳ್ಕೊಂಡಿದ್ದೆ. ಸೊ ಆ ಥರ ಅಪ್ಪಂಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಖುಷಿಯಾಗಿ. ನೀವೇನಾದ್ರೂ ಡೌಟ್ಸ್ ಕೇಳ್ತಿದ್ರೆ, ಯಾಕಂದ್ರೆ ನೀವು ಹೇಳಿದ್ರಿ ಸೀರಿಯಲ್ ಅಲ್ಲಿ ಇದ್ದಂತ ಒಂದು ಸಿನಿಮಾ ಆಕ್ಟಿಂಗ್ ಬೇರೆ ಇದು ಬೇರೆ, ನಿಮ್ಗೆ ಏನೆಲ್ಲ ಡೌಟ್ಸ್ ಇತ್ತು ಅಥವಾ ನೀವು ಕೇಳಿದ್ರೆ? ಹೌದು, ಒಂದು ಇಲ್ಲ ಹಿಂಜರಿಕೆ ಏನಿರ್ಲಿಲ್ಲ, ಯಾಕಂದ್ರೆ ನನಗೆ ಸರ್ ಮುಂಚೆನೆ ಹೇಳಿದ್ರು ಹಿಂಗೆ ಆಗತ್ತೆ, ನಾನು ಐ ವಿಲ್ ಕರೆಕ್ಟ್ ಇಟ್, ನೀವೇನು ಯೋಚನೆ ಮಾಡಬೇಡಿ ಅಂತ. ಬಟ್ ಒಂದು ದಿವಸ ತುಂಬ ದಿನ ಸ್ಕೆಡ್ಯೂಲ್ ಬ್ರೇಕ್ ಇತ್ತು ನನ್ನ ಪಾತ್ರಕ್ಕೆ. ಅವಾಗ ಮತ್ತೆ ವಾಪಸ್ ಹೋದ್ಮೇಲೆ ನನಗೆ ಒಂಥರ ಮತ್ತೆ ಹಳೆ ಥರನೇ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ನನಗೆ ಆ ಎಮೋಷನ್ಸ್ನ ನೀಟಾಗಿ ಕನ್ವೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಅಥವಾ ಡೈಲಾಗು ಆ ಫ್ಲೋ ಅಲ್ಲಿ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಆವಾಗ ಅರ್ಥ ಆಯಿತು ಹೆಂಗೆ ಈ ಆ್ಯಕ್ಟಿಂಗ್ ಡಿಫ್ರೆಂಟ್ ಇರುತ್ತೆ, ಆ್ಯಕ್ಟಿಂಗ್ ಡಿಫ್ರೆಂಟ್ ಇರುತ್ತೆ ಅಂತ. ಆ್ಯಂಡ್ ಅವಾಗ ಪಾಪ ಸರ್ ತಾಳ್ಮೆಯಿಂದ ನನ್ನ ಜೊತೆ ಸರ್ ಮಾತ್ರ ಯಾವತ್ತೂ ತಾಳ್ಮೆ ಕಳ್ಕೊಂಡಿದ್ದೇ ಇಲ್ಲ. ಅವ್ರು ನಾನು ಏನು ಕೇಳಿದ್ರು ನೀಟಾಗಿ ಉತ್ತರ ಕೊಡೋರು, ಆ್ಯಂಡ್ ಯಾವ ಥರ ಮಾಡಬೇಕು ಅಂತ ಬಿಡಿಸಿ ಹೇಳ್ಕೊಡೋರು. ಸೊ ಥ್ಯಾಂಕ್ಸ್ ಟು ಹಿಮ್. ಇವತ್ತು ನೆಕ್ಸ್ಟ್ ಮೂವಿ ನೋಡಿ ಜನರು ಏನಾದರೂ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದರೆ ಕ್ರೆಡಿಟ್ ಸರ್ಗೆ ಹೋಗ್ಬೇಕು. ನಿಮ್ಮಿಬ್ಬರ ಫಸ್ಟ್ ಶಾಟ್ ನೀವಿಬ್ರು ಜೊತೆಗೆ ಸರಿ ಆಕ್ಟ್ ಮಾಡಿದ್ದು ಯಾವುದು ಅಂತ ನೆನಪಿದೆ? ಓ, ಫಸ್ಟ್ ಶಾಟ್ ಅಂದ್ರೆ ನಿಮ್ಮಿಬ್ಬರು ಸೀನ್, ನಿಮ್ಮಿಬ್ಬರು ಕಾಂಬಿನೇಷನ್ ಫಸ್ಟ್ ಶಾಟ್. ನನ್ನ ಫಸ್ಟ್ ಶಾಟ್ ಇದ್ದಿದ್ದೆ ಸಾನಿಯಾ ಜೊತೆ. ಯಾವುದು? ಅದು ಬೈಕ್ ಎಂಟ್ರಿ ಚಿಕ್ಕಮಗಳೂರಲ್ಲಿ. ಓ, ಸಾನಿಯಾ ಹೊಟ್ಬಿಟ್ಟು ನಾನು ಐ ಆಕ್ಟೆಡ್ ವಿತ್ ಯುವರ್ ಬಾಡಿ ಡಬಲ್. ಇಲ್ಲ ಅದಲ್ಲ, ಅದು ಮನೆಗೆ ಬರೋದು. ಓ ಅದಾ? ಓ ನಂಗೆ ಜ್ಞಾಪಕ ಇಲ್ಲ, ನಂಗೆ ತುಂಬ ಮೆಮೊರಿ ಪವರ್ ಆ್ಯಕ್ಚುಲಿ ಕಮ್ಮಿ. ಸೊ ಕಮ್ಮಿ ಇಲ್ಲ. ನನಗೆ ಅವತ್ತು ಡೈಲಾಗ್ ಇರಲಿಲ್ಲ. ನನಗೆ ಅವತ್ತು ಬಂದು
ಗೌರಿ ಅಂದರೆ ಸಾನಿಯನ್ ಜೊತೆ ನಿಲ್ಲೋದು. ಸಾನಿಯಾಗ ಡೈಲಾಗ್ ಇತ್ತು ಅವತ್ತು. ನಾನು ಸುಮ್ಮನೆ ನಿಂತು ನೀನ್ ಜೀಪಲ್ಲಿ ಬರ್ತೀಯಾ? ಜೀಪಲ್ಲ, ಬೈಕಲ್ಲಿ. ವಿತ್ ಯುವರ್ ಫ್ರೆಂಡ್? ಇಲ್ಲ, ನಾನೇ ಬಂದಿದ್ದು. ಓಹ್ ಪ್ಲೀಸ್, ಸೋ ಸಾರಿ. 1 ವರ್ಷ ಆಯಿತು ಎಕ್ಸಾಕ್ಟಾಗಿ, ಹಾಗಾಗಿ ಸ್ವಲ್ಪ ಮರಿವು. ಆ್ಯಕ್ಚುಲಿ ನನಗೆ ಹೇಳ್ತಾರೆ ನನ್ನ ಮೆಮರಿ ಚೂರ್ಕ ವೀಕ್ ಇದೆ ಅಂತ, ಈಗ ತೋರಿಸ್ಬೋದು. ರಿಯಾಲಿಟಿ ಬೇರೆ ಇದೆ. ಯಾ ಇಲ್ಲ, ಅಂದ್ರೆ ಈಗ ಸಾಕಷ್ಟು ಲವ್ ಸ್ಟೋರಿ ಬಂದಿದೆ ಕನ್ನಡ ಸಿನಿಮಾ ರಂಗದಲ್ಲಿ. ಎಷ್ಟೋ ದಾಖಲೆಗಳು ಮಾಡಿರುವಂತಹ ಸಿನಿಮಾಗಳು, ಟು ಬಿ ಫ್ರಾಂಕ್, ಅವೆಲ್ಲ ಲವ್ ಸ್ಟೋರಿಗಳೇ. ಸೊ ಅದೆಲ್ಲದಕ್ಕೂ ಹೊರತುಪಡಿಸಿ ಗೌರಿ ಸಿನಿಮಾ ಏನನ್ನ ಹೇಳುತ್ತೆ ಅಂತ ಆಡಿಯನ್ಸ್? ಅಂದರೆ ಗೌರಿ ಸಿನಿಮಾ ಇವಾಗ ಕೇವಲ ಒಂದು ಲವ್ ಸ್ಟೋರಿಗೆ ಅಷ್ಟೇ ಸೀಮಿತ ಅಲ್ಲ. ಆ್ಯಂಡ್ ಈ ಜಾನರಿಗೆ ಹಾಕ್ಬೋದು ಈ ಸಿನಿಮಾನ ಅಂದ್ರೂ ಹಾಕೋಕ್ಕಾಗಲ್ಲ. ಎಲ್ಲ ಜಾನರ್ಸ್ನು ಬ್ರೇಕ್ ಮಾಡುತ್ತೆ, ಬಿಕಾಸ್ ಇಟ್ಸ್ ಮೋರ್ ಆಫ್ ಎನ್ ಇನ್ಸ್ಪಿರೇಷನಲ್ ಸ್ಟೋರಿ. ಸಮಾಜಕ್ಕೆ ಸಂದೇಶ ಇದೆ, ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ ಇದು. ಎಲ್ಲ ಭಾವನೆಗಳು ಕೂಡಿದೆ ಮೂವಿಯಲ್ಲಿ. ಆ್ಯಂಡ್ ತಂತ್ರಜ್ಞರು ಎಲ್ಲ ಎಕ್ಸ್ಪೀರಿಯನ್ಸ್ಡು, ತಾರಾಗಣ ಅಷ್ಟು ಸುಂದರವಾಗಿದೆ. ಆ್ಯಂಡ್ ನೀವು ಕತೆ ನೋಡಿದ್ಮೇಲೆ ನೀವು ಹೇಳ್ತೀರಾ, ಓ ಕಥಾಹಂದರನೇ ಇಷ್ಟು ಚೆನ್ನಾಗಿದೆ ಅಂತ. ಸೊ ಐ ಥಿಂಕ್ ಅದಕ್ಕೋಸ್ಕರ ಬಂದು ನೋಡಬೇಕು ಮೂವಿನ. ಯಾಕಂದರೆ ಲವ್ ಸ್ಟೋರಿ ಅಂತ ಒಂದು ಜಾನರ್ ಆದರೆ ಎಲ್ಲರೂ ಮಾಡಬಹುದು, ಬಟ್ ಇದೇನು ಇಟ್ಸ್ ಅ ವೆರಿ ಡಿಫ್ರೆಂಟ್ ಯುನೀಕ್ ಕಾನ್ಸೆಪ್ಟ್ ನನ್ನ ಪ್ರಕಾರ. ಸೊ ಆ್ಯಂಡ್ ಅಂಥ ಯುನೀಕ್ ಕಥೆಗಳು ನಮ್ಮ ಕನ್ನಡಕ್ಕೆ ಬೇಕು. ಆ್ಯಂಡ್ ಅದನ್ನು ಹೊಸಬ್ರು ಮಾಡಿದ್ರೆ ಇನ್ನೂ ಬರೋ ಕೆಲವ್ರಿಗೆ ಏನೋ ಸ್ಫೂರ್ತಿಯಾಗಿರುತ್ತೆ. ಅವರು ನಾನು ಮಾಡ್ಬೋದು ಅಂತ ಛಲ ತೊಟ್ಕೊಂಡು ಬಂದು ಮಾಡಿ, ಆ್ಯಂಡ್ ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ನನ್ನ ಆಸೆ. ನಿಮಗೂ ಅದೇ ಪ್ರಶ್ನೆ. ಯಾಕಂದ್ರೆ ಈಗ ಬರ್ತಿರುವಂತಹ ಎಷ್ಟೋ ಲವ್ ಸ್ಟೋರಿಗಳಿಗೆ ಹೊರತಾಗಿ ಗೌರಿ ಸಿನಿಮಾ ಏನೇನು ಇರುತ್ತೆ? ನನಗೇನು ಅನ್ಸುತ್ತೆ ಅಂದರೆ ಎಲ್ಲ ಸ್ಟೋರಿನೂ ಒಂಥರ ಲವ್ ಸ್ಟೋರಿನೇ ಅಂತ ಹೇಳ್ಬೋದು. ಆಯ್ತಾ, ರಿವೆಂಜ್ ಸ್ಟೋರಿ ಅಂದ್ರೂ ಯಾಕೆ ರಿವೆಂಜ್ ತೊಗೊಂಡಿದ್ದಾರೆ, ಲವ್ ಇಂದ ಆ ಥರನೇ ಅಂತ. ನಮ್ಮದು ಇನ್ಸ್ಪಿರೇಷನಲ್ ಸ್ಟೋರಿಯು, ನಮ್ಮದೊಂದು ಮ್ಯೂಸಿಕಲ್ ಆಗಿ ಹೋಗುವಂಥ ಸ್ಟೋರಿ. ಆ ಲವ್ ಖಂಡಿತ ತೋರಿಸ್ತೀವಿ. ತುಂಬ ಪ್ರೀತಿ ಇದೆ ಕ್ಯಾರೆಕ್ಟರ್ಸ್ ಮಧ್ಯ, ಅದೆಲ್ಲ ಸ್ಟ್ರಾಂಗ್ ಆಗಿದೆ. ಬಟ್ ಅದಕ್ಕಿಂತ ಜಾಸ್ತಿ ಮೇನ್ ಹೇಳ್ಬೇಕಂದ್ರೆ ನಮ್ಮ ಜಾನ್ರು ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳ್ಬೋದು. ಆ್ಯಂಡ್ ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಸ್ಟೋರಿ ಅಂತ ಬಂದು ಸುಮಾರು ವರ್ಷಗಳಾಗಿದೆ. ನಾವು ಲಾಸ್ಟ್ ನೋಡಿದ ಕಾಂಬಿನೇಷನ್ನೇ ನಮ್ಮ ರವಿ ಸರ್ ಆ್ಯಂಡ್ ಹಂಸಲೇಖ ಸರ್ದು. ಸೊ ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು, ಬಟ್ ವಿತ್ 5 ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಯಾ, ಎಲ್ಲ ಸಾಂಗ್ಗಳಿಂದಲೂ ಒಂದೊಂದು ಕೈಂಡ್ ಆಫ್ ಕರೆಕ್ಟ್, ಹೌದು. ಸೊ ಸಾಂಗ್ಸ್ ಆಗಲೇ ಟ್ರೆಂಡ್ ಆಗ್ತಿದೆ. 2 ಸಾಂಗ್ ರಿಲೀಸ್ ಆಗಿದೆ, ಅದು ಕೂಡ ಟ್ರೆಂಡ್ ಆಗ್ತಿದೆ. ಇನ್ನೂ ಸಾಂಗ್ಗಳೆಲ್ಲ ಯಾವ ಥರ ಇರುತ್ತೆ ಅಂತ? ಎಲ್ಲ ಬೇರೆ ಬೇರೆ ಥರ ಇದೆ. ಎಲ್ಲ 2 ಸಾಂಗ್ ಡಿಫ್ರೆಂಟ್ ಆಗಿದೆ. 2 ಸಾಂಗ್ ಡಿಫ್ರೆಂಟ್. ಇನ್ನು ಮುಂದೆ ಬರುವ ಸಾಂಗು ಇನ್ನೂ ಡಿಫ್ರೆಂಟ್ ಆಗಿದೆ, ಇನ್ನೂ ಡಿಫ್ರೆಂಟ್ ಆಗಿದೆ. ಅದು ಟ್ರೆಂಡ್ ಆಗಲಿ ಅಂತ ನಾವು ಕಾಯ್ತಾ ಇದೀವಿ. ಟ್ರೆಂಡ್ ಆಗಲಿ, ಜನರು ನೋಡಿ ಇಷ್ಟಪಟ್ರೆ ನಮಗೆ ಖುಷಿ. ಅಷ್ಟೇ ಸಾಕು. ಈ ಪ್ರಶ್ನೆ ನಿಮ್ಮಿಬ್ರಿಗೂ ಕೂಡ. ಮೋಸ್ಟ್ ಟಫೆಸ್ಟ್ ಸೀನ್ ಅನ್ಸಿದ್ದು ಯಾವುದು? ಮೋಸ್ಟ್ ಈಸಿಯೆಸ್ಟ್ ಆಗಿ ತುಂಬಾ ಈಸಿಯಾಗಿ ಹೋಗಿದ್ದು ಯಾವುದು? ಮೋಸ್ಟ್ ಈಸಿ ಅನ್ನೋದು ಆ ಥರ ಇಲ್ಲ, ನಿಜವಾಗ್ಲೂ ಇಲ್ಲ. ಎಲ್ಲದಕ್ಕೂ ಎಫರ್ಟ್ಸ್ ಹಾಕಲೇಬೇಕು 100%. ಈಸಿಯಾಗಿ ಬರುತ್ತೆ ಅನ್ನೋದೇನೂ ಇಲ್ಲ. ಸೊ ನಿಮಗೆ? ನನಗೆ ಟಫೆಸ್ಟು ಈಸಿಯೆಸ್ಟು 2 ಬೈಕ್ ಜೊತೆ. ನಾನು ಆ ಬೈಕ್ ಅದೇ ಇಲ್ಲಿ ರೋಡಲ್ಲಿ ಓಡಿಸೋ ಅಭ್ಯಾಸ ಇದೆ, ಹೈವೇಲಿ ಒಂಚೂರು ಓಡಿಸೋ ಅಭ್ಯಾಸ ಇದೆ. ಬಟ್ ಅದ್ರ ಜೊತೆ ವೀಲಿ ಸ್ಟಂಟ್ಸ್ ಎಲ್ಲ ಯಾವುದೂ ಮಾಡಿರಲಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಸೀಕ್ವೆನ್ಸ್ ಮಾಡಿದ್ದಾರೆ ನಮ್ಮ ಡ್ಯಾನಿ ಮಾಸ್ಟ್ರು. ಸೊ ಅದು ನೀವು ನೋಡೋಕೆ ಕಾಯ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಅನ್ಕೋತಾ ಇದ್ದೀನಿ. ಅದೇ ಅದು ತುಂಬ ಟಫ್ ಆಗಿತ್ತು, ಬಟ್ ಚಾಲೆಂಜ್ ಆಗಿ ತೊಗೊಂಡು ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಹಾಗೆ ಈಸಿಯೆಸ್ಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂದು ಟ್ರೈನ್ ಜೊತೆ ಒಂದು ಬೈಕ್ ಶಾಟ್ ಇತ್ತು. ಅದೊಂದು ಬೆಳಿಗ್ಗೆ ರಿಫ್ರೆಶಿಂಗ್ ಆಗಿತ್ತು. ಒಂದು ಆ ಬೈಕಲ್ಲಿ ಟ್ರೈನ್ ಪಕ್ಕ ಓಡಿಸ್ಕೊಂಡು ಹೋಗೋದ ಆ ಗಾಳಿ ಬಂದಿದ್ದು, ನಾನು ನಿಜವಾಗ್ಲೂ ಆ ಮೂಮೆಂಟಲ್ಲೇ ಇದ್ದೆ. ಆ ಬೈಕ್ ಓಡಿಸ್ಕೊಂಡು ಅದೇ ಮೂಮೆಂಟಲ್ಲಿ ಇದ್ದೆ. ಹಂಗೆ ಶಾರ್ಟ್ ತೆಗೆದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆಸ್ ಅನ್ ಆಕ್ಟರ್ಸ್ ಆಗಿ ನಿಮಗೆ ಮೊದಲ ಸಿನಿಮಾದಲ್ಲಿ ಎಷ್ಟು ಸ್ಯಾಟಿಸ್ಫೈಡ್ ಇದ್ದೀರಾ ಅಂತ ಈ ಸಿನಿಮಾ ಮಾಡಿ ಆಸ್ ಅನ್ ಆಕ್ಟ್ರೆಸ್?
ಗೊತ್ತಿಲ್ಲ ನನಗೆ. ನಾನು ಅದನ್ನೇ ಇನ್ನೊಂದು ಕಡೆ ಹೇಳಿದೆ, ವಿ ಬೋತ್ ತುಂಬ ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೋತೀವಿ. ಓಕೆ ಅಂತ ಒಪ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಯಾಟಿಸ್ಫೈಡ್. ಆ ಥರ ಒಂಥರ ತ್ರಿಶಂಕು ಸ್ವರ್ಗಲೂ ಇಲ್ಲ. ಒಂದು ರೇಂಜಿಗೆ ಆಗ್ತೀನಿ ಅಂದ್ರೆ ನನಗೆ ಅನಿಸ್ಬೇಕು ನಿಜವಾಗ್ಲೂ ಓಕೆ, ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗಿದ್ದು ನಾನು ಮಾಡಿದ್ದೀನಿ ಅಂತ. ಬಟ್ ಇವಾಗ ಈಗ ಫಾರ್ ನೌ ಎಸ್ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಆ್ಯಂಡ್ ಇಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದ್ದೀವಿ. ಬಟ್ ಪ್ರಾಬಬ್ಲಿ ಇದನ್ನ ಮೂವಿನ ಒಂದು ಸರ್ತಿ ಏನು ಇದು ಪ್ರೀಮಿಯರ್ ಶೋಲ್ಲೇನಾದರೂ ನೋಡಿದಾಗ ಅವಾಗ ಪ್ರಾಬಬ್ಲಿ ನಾನು ಅಯ್ಯೋ ಇದನ್ನ ಯಾಕೆ ಹಂಗೆ ಮಾಡಿದೆ, ಅದನ್ನ ಯಾಕೆ ಹಿಂಗೆ ಮಾಡಿದೆ ಅಂತ ಅನ್ಕೋತೀನಿ ನಾನು 100%. ದಟ್ಸ್ ಮೈ ಕ್ಯಾರೆಕ್ಟರ್. ಐ ವಿಲ್ ಆಬ್ವಿಯಸ್ಲಿ ಡೂ ದಟ್. ಬಟ್ ನಾನು ತುಂಬ ಕ್ರಿಟಿಕಲ್ಲು. ಆದರೆ ನನಗೆ ಏನು ಅನ್ಸುತ್ತೆ ಅಂದರೆ ನಾನು ಆ ಟೈಮಲ್ಲಿ ಎಷ್ಟು ಪ್ರಿಪೇರ್ ಆಗಿದ್ನೋ ನಾನು 100% ಕೊಟ್ಟಿದ್ದೀನಿ. ತುಂಬ ಸ್ಯಾಟಿಸ್ಫೈಡ್ ಆಗಿ ಅಂತ ತುಂಬ ಖುಷಿಯಾಗಿ ಹೇಳ್ಬೋದು. ಅದೇ ನಾನೀಗ ಇನ್ನೂ ಬೆಟ್ರ್ ಆಗೋಕ್ಕೆ ಅಂತ ಬೆಟ್ರ್ ಆಗ್ಬೋದು ಇನ್ನು ಖಂಡಿತ. ಡೆಫಿನೆಟ್ಲಿ ನಾಳೆ ನಾನು ಇವತ್ತಿಗಿನ್ನ ಬೆಟ್ರ್ ಆಗಿರ್ತೀನಿ, ಹಂಗೆ ನಾಡಿದ್ದು ಇದಕ್ಕಿನ್ನ ಬೆಟ್ರ್ ಆಗಿರ್ತೀನಿ ಅಂತ ನಾನು ಕೆಲಸ ಮಾಡಬೇಕು ಅಂತ ಆಸೆ. ಸೊ ಇವಾಗ ಈ ಸಿನಿಮಾ ನಾವು ಮಾಡಿರೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಸ್ಯಾಟಿಸ್ಫೈಡ್ ಆಗಿದೆ. ಎಲ್ಲ ಒಳ್ಳೆ ಟೀಮ್ ಅವ್ರ ಜೊತೆ ಮಾಡಿದ್ವಿ. ಸೊ ನಾನು ಸ್ಯಾಟಿಸ್ಫೈಡ್ ಇಲ್ಲ ಅಂದರೆ ಅವ್ರಿಗೆ ಒಂಥರ ಇನ್ಸಲ್ಟ್ ಇರೋ ಹಾಗೆ. ಸೊ ನಾನು ಹೇಳ್ಬೋದು ಖಂಡಿತ 100% ಸ್ಯಾಟಿಸ್ಫೈಡ್. ಒಂದು ಚಿಕ್ಕ ರೌಂಡ್ ನಾರ್ಮಲ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಇಲ್ಲಿವರೆಗೂ ಜೀವನದಲ್ಲಿ ಹೇಳಿದಂತ ದೊಡ್ಡ ಸುಳ್ಳು ಅಂತ ನೀವು ಯಾವ್ದು ಅನ್ಕೊಂಡಿದ್ದೀರಿ? ಇವನ್ಗೆ ಫಸ್ಟ್ ಆನ್ಸರ್ ಮಾಡಕ್ಕೆ ನೀವು ಹೇಳಿ. ನಾನು ಜೀವನದಲ್ಲಿ ಹೇಳಿದ್ರೆ ದೊಡ್ಡ ಸುಳ್ಳು ತುಂಬಾ ಸಿಹಿಯಾಗೂ ಹೇಳ್ಬೋದು. ಚಿಕ್ಕ ಮಕ್ಕಳಿದ್ದಾಗ ಏನೋ ಒಂದು ಸುಳ್ಳು ಹೇಳಿದೆ ಆ ಥರನೂ ಹೇಳಿ. ನಾನು ಎಷ್ಟೊಂದು ಹೇಳ್ತೀನಿ ಅನ್ಸುತ್ತೆ. ಪ್ರಾಬಬ್ಲಿ ಏನೋ ಈ ಸ್ಕೂಲ್ ಬ್ಯಾಗಲ್ಲಿ ನಾವು ಬಾಕ್ಸ್ನ ಹಾಗೆ ಬಿಟ್ಬಿಟ್ಟು ಇಲ್ಲ ನಾನು ತೊಳೆಯಕ್ಕೆ ಹಾಕ್ದೆ ಅಂತ ಹೇಳಿರ್ತೀವಲ್ಲ, ಆ ಥರ ಎಷ್ಟೊಂದು ಸತಿ ಆಗ್ಬಿಟ್ಟಿದೆ. ನಾನಂತೂ ಸ್ಕೂಲ್ಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಬ್ಯಾಗಲ್ಲಿ. ಸ್ಕೂಲಲ್ಲಿ ಬಿಡಲ್ವಲ್ಲ, ನಾನು ಹಂಗೆ ತೊಗೊಂಡೋಗಿ ಹಿಂಗೆ ಕ್ಲಾಸ್ ಮಧ್ಯ ತಿಂತಾ ಇರೋದು ಅದೆಲ್ಲ ನಾನೊಂದು ಜ್ಞಾಪಕ. ಪ್ರ್ಯಾಂಕ್ ಮಾಡಿದಾಗ ಯಾವಾಗಾದ್ರೂ ಹತ್ತಿದ್ದೀರಾ ಕಾಲೇಜಲ್ಲಿ? ಈಗ ಇವನು ಸೇರ್ಕೊಂಡು ಆ ಪ್ರ್ಯಾಂಕ್ ಅಲ್ಲಿ ಪಾಲ್ಗೊಂಡು ನನ್ನ ಮೇಲೆ ಒಂದು ಕೆಟ್ಟ ಪ್ರ್ಯಾಂಕ್ ಮಾಡಿ ನಾವು ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಪ್ರಮೋಷನ್ ನಾವು ಇಂಟರ್ವ್ಯೂ ಮಾಡುವಾಗ ಪ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ. ಅದಕ್ಕೆ ನಾವು ಮಾತಾಡ್ತಾ ಅವರು ಪ್ರ್ಯಾಂಕ್ ಮಾಡಕ್ ಹೋದ್ರೆ ನನಗೆ ನಗು ಬರ್ತಿತ್ತು. ಆದ್ರೂ ಕಂಟ್ರೋಲ್ ಮಾಡ್ತಾ ಇದ್ದೆ. ಸಾನಿ ಆ ಕಡೆ ನೋಡ್ತೀನಿ, ಏನ್ ಒಳ್ಳೊಳ್ಳೆ ಆಕ್ಟರ್ಸ್ ಆಂಕರ್ ಅಷ್ಟೇ, ಅವ್ರ ಕ್ಯಾಮ್ರಾಮನ್ ಅಷ್ಟೇ. ತಿಳ್ಕೊಂಡ್ಬಿಟ್ಟಿಯಾಳೆ ಇದು ಪ್ರ್ಯಾಂಕ್ ಅಂತ ಗೊತ್ತಾಗ್ಬಿಟ್ಟಿದೆ ಅನ್ಕೊಂಡೆ. ಆಮೇಲೆ ತಕ್ಷಣ ನೋಡಿದಾಗ ನಿಜವಾಗ್ಲೂ ಅಳ್ತಿಯಾಳೆ. ಪ್ರ್ಯಾಂಕ್ ಅದನ್ನ ಮನೆಯಲ್ಲಿ ನಿಮಗೆ ಜನರಲ್ ಆಗಿ ಬೈಯುವಂತ ಪದ ಏನು? ಜನರಲ್ ಆಗಿ ಏನೋ ಬೈದಾಗ ಏನಂತ ಬೈತಾರೆ? ಈಗ ಎಮ್ಮೆ ಅಂತ ಕರೀತಾರೆ ನಮ್ಮಮ್ಮ. ನಮ್ಗೆ ಆಕ್ಚುಲಿ ಅಮ್ಮ ಅಜ್ಜ ಈಗ ಏನಾದ್ರು ಬೈಬೇಕಂದ್ರೆ ಯಾವ್ದು ಅದೇ ಪದ ಬರುತ್ತೆ ಅವ್ರಿಗೆ. ಅದು ಎಷ್ಟು ಒಂದು ಇಂಟೆನ್ಸಿಟಿಲಿ ಜಗಳ ನಡೀತಾ ಇದೆ ಅನ್ನೋದ್ರ ಮೇಲೆ ಪದನ ಚೂಸ್ ಮಾಡಿ ಹೇಳ್ತಾರೆ. ನಾಯಿ ನಾಯಿ ಪಾಪ ನಮ್ಮ ಫೇವ್ರೆಟ್, ನಮ್ಮೆಲ್ರಿಗೂ ತುಂಬಾ ಫೇವ್ರೆಟ್. ಅಂದ್ರೂ ಅದು ಜನರಲ್ ಆಗಿ ಮಾತಾಡ್ತಾ ನೋಡೋಲ್ಲ ನಾಯಿ ತರ ಆಡ್ತೀಯ ಅಂತ. ಇವಾಗ ನೀವು ಹೇಳ್ತಾ ಇದ್ರೆ ನಮ್ಮ ನಿಮ್ಮ ಫಿಸಿಕ್ ಲುಕ್ ಎಲ್ಲ ನೋಡಿ ಸ್ಟಾರ್ ಸೆಲೆಬ್ರಿಟೀಸ್ಗೆ ಕಂಪೇರ್ ಮಾಡೋದು ಅಂತ. ಈ ತರ ನಿಮ್ಮನ್ನ ಯಾವಾಗಾದ್ರೂ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಯಾರಾದ್ರೂ ಸಿನಿಮಾ ಮಧ್ಯೆ ಆಗಿರ್ಬೋದು, ನೀವು ನೋಡಕ್ ಈ ತರ ಇದ್ದೀರಾ, ಈ ಸೆಲೆಬ್ರಿಟಿ ತರ ಇದ್ದೀರಾ ಅಂತ ಯಾರು ಹೆಸರು ಹೇಳ್ತಾರೆ? ಇವ್ರಿಗೆ ಇವಾಗ ಇದೆ ಅಲ್ವಾ ಫುಲ್ಲು, ನಿಮ್ಗೆ ಅದೇ ಫುಲ್ ಟ್ರೆಂಡ್ ಆಗ್ತದೆ. ಅದೇ ನೀವು ಹೇಳ್ಬೇಕು, ಇಬ್ರು ಹೇಳ್ಬೇಕು. ನೀವು ಹೇಳಿ ಫಸ್ಟ್. ಹೋಗ್ಲಿ ಅವ್ನ್ ಕೆಲಸ ಮಾಡೋಣ. ನೀನ್ ಯಾರ ತರ ನನ್ ಪ್ರಕಾರ ಕಾಣಿಸ್ತೀಯ ಅಂತ ಹೇಳ್ತೀನಿ, ನಿನಗ್ ನಾನು ಯಾರ ತರ ಕಾಣಿಸ್ತೀನಿ ಅಂತ ಹೇಳಿ. ನನಗೆ ಫಸ್ಟ್ ಟೈಮೇ ನಾನು ನೋಡಿದಾಗ ನಾನು ಇವ್ರಿಗೆ ಹೇಳಿದ್ದೆ, ನೀವು ಟೈಗರ್ ಶ್ರಾಫ್ ತರ ಕಾಣಿಸ್ತೀರಾ. ಇನ್ನೊಂದು ಕೃತಿ ಸೆನೋನ್ನ ಹುಡುಗ ಮಾಡಿದ್ರೆ, ಸ್ವಲ್ಪ ಹ್ಯಾಂಡ್ಸಮ್ ವರ್ಷನ್ ಮಾಡಿದ್ರೆ ನೀವು ಆ ತರ ಕಾಣಿಸ್ತೀರಾ ಅಂತ ಹೇಳಿದ್ದೆ.
ಕೃತಿ ಸನನ್ ಈಗ ಟೈಗರ್ ಶ್ರಾಫ್ ಎರಡು ಕಂಪೇರ್ ಮಾಡಿ. ಈಗ ನಾನ್ ಯಾರ ತರ ಕಾಣಿಸ್ತೀನಿ ಅಂತ ನೀವ್ ಹೇಳ್ಬೇಕು. ಅದೇ ಬಾಲಿವುಡ್ ಇಂದನಾ ಏನಿ ಯಾರಾದ್ರೂ ಯಾರ ತರ ಕಾಣ್ತಾರೆ ಅಂತ ಅಷ್ಟೇ. ಆಲಿಯಾ ಭಟ್ ತರ ಆ ಲುಕ್ ಇದೆ ಅಂತ ರಿಯಲಿ ಹೇಳಿದ್ರು. ಮೊದಲನೇ ಸತಿ ನಂಗಿದ್ ಯಾರೋ ಹೇಳ್ತಾರೆ. ಜನರಲ್ ಆಗಿ ನಿಮ್ಗೆ ಏನಿದೆ? ನನ್ಗೆ ತಮನ್ನಾ ಅವ್ರ ತರ ಕಾಣಿಸ್ತೀರಾ, ಪೂಜಾ ಹೆಗ್ಡೆ ಅವ್ರ ತರ ಕಾಣಿಸ್ತೀರಾ ಅಂತ. ಇಬ್ರು ಒಳ್ಳೆ ಡ್ಯಾನ್ಸರ್ಸ್. ಇಬ್ರಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ಡ್ಯಾನ್ಸ್ ಮಾಡೋರೆ. ಬಿ ಫ್ರ್ಯಾಂಕ್ ಆಗಿ ನಾನೇ ಅನ್ಸುತ್ತೆ. ಫಸ್ಟ್ ಸೆಲೆಬ್ರಿಟಿ ಕ್ರಶ್ ನನ್ಗ ರಮ್ಯಾ ಮ್ಯಾಮ್. ಯಾ ಹೀರೋಗಳಲ್ಲಿ ಕ್ರಶ್ ಇರುತ್ತಲ್ಲ. ಇಟ್ಸ್ ಓಕೆ, ವುಮೆನ್ ಕ್ರಶ್ ಇಟ್ಕೊಳ್ಳಿ. ನಂಗೆ ಚಿಕ್ಕ ವಯಸ್ಸಲ್ಲಿ ಯಾರ ತರ ಆಗ್ಬೇಕು ಅಂದ್ರೆ ನಾನು ರಮ್ಯಾ ಅವ್ರ ತರ ಆಗ್ಬೇಕು ಅಂತ ಇತ್ತು. ನನಗೂ ಸೇಮ್ ನನ್ನ ಆನ್ಸರ್ ಕದಿಯಾರೆ. ಇದರಲ್ಲಿ ಒಂದು 4-5 ಹೆಸರು ಇದೆ. 5 ಹೆಸರು ನೀವು ಜಸ್ಟ್ ಹೆಸರು ಬರ್ತಿದ್ರಿ, ಅದನ್ನ ಲಿಪ್ ಮೂವ್ಮೆಂಟ್ ಮಾಡ್ಬೇಕು. ಬಟ್ ಏನು ಗೆಸ್ಚರ್ ಮಾಡ್ಬಾರ್ದು. ನಿಮ್ ಲಿಪ್ ಮೂವ್ಮೆಂಟ್ ನೋಡಿ ಅವ್ರು ಯಾವ ಸಿನಿಮಾ ಹೆಸರು ಅಂತ ಕಂಡಿದ್ದೀವಿ. ಈಗ ನಾನು ಇವ್ರು ಮಾಡ್ತಾರೆ, ನಾನ್ ಸಿನಿಮಾ ಕಂಡಿಡ್ತೀನಿ. ಅವ್ರ ಗೆಸ್ಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಫಾಸ್ಟ್ ಆಗಿದ್ದೀರಾ, ನನ್ಗೆ ತಲೆ ಓಡಲ್ಲ ಅಷ್ಟು ಫಾಸ್ಟ್. ನೋಡ್ಬೇಡಿ. ಇಲ್ಲ ಆಯ್ತು. ಸಿನಿಮಾ ಸಿನಿಮಾ ಹೆಸರು ಹೆಸರು ಆಕ್ಟ್ ಮಾಡೋದು. ಹೆಸರನ್ನ ನೀವು ಲಿಪ್ ಮೂವ್ಮೆಂಟ್ ಅಲ್ಲಿ ಹೇಳಿ. ಓಹ್ ಓಕೆ. ವಿತೌಟ್ ವಾಯ್ಸ್. ಓಹ್ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಲೈಕ್ ದ ಗೇಮ್ ವಿ ಪ್ಲೇಡ್ ಇಸ್ಟರ್ಡೇ. ಹೇಳ್ಬೇಕಷ್ಟೇ. ಜಸ್ಟ್ ಲಿಪ್ ಮೂವ್ಮೆಂಟ್. ಕನ್ನಡ ಸಿನಿಮಾ, ಎಲ್ಲ ಕನ್ನಡ ಸಿನಿಮಾಗಳು. ಚಕ್ರವರ್ತಿ. ಸೌಂಡ್ ಕೇಳಿಸ್ತಾ? ಇಲ್ಲ. ಇವಾಗ ನಿಮ್ದು ಓ ನಾನೇ ಯು ಕು ಕರೆಕ್ಟ್ ಹೇಳಿ. ಕೂಗ್ಯ ಸುಂಟ್ರಗಾಳಿ. ಓಕೆ, ನಂಗೊಂದು ಕ್ಲೂ. ಹೀರೋ ಇಲ್ಲ, ಹೀರೋ ಕ್ಲೂ ಕೊಡ್ತೀನಿ. ಹೀರೋ ಕ್ಲೂ ಕೊಡ್ತೀನಿ. ಅಪ್ಪು ಸರ್. ಅಪ್ಪು ಸರ್ ಮೂವಿ. ಜಾಕಿ. ಕೇಳಿಸ್ಕೋ. 6 letters ಇದೆ. ಕಾಯಿಂದ ಅಟ್ಲೀಸ್ಟ್ ಕೈ ಮೂವ್ಮೆಂಟ್ ಆದ್ರೂ ನೋಡಿದ್ದೀವಿ. ಯಾ ಯಾನೆ. ಆಲ್ಮೋಸ್ಟ್ ಗೆಸ್ಸಿಂಗ್ ಅಲ್ವಾ? ನೀವೇ ಹೇಳ್ಬಿಡಿ. ಯಾರೇ ಕೂಗಾಡಲಿ. ಯಾರೇ ಯಾ ಸ್ವಲ್ಪ ಕಷ್ಟ ಆಯ್ತು. ಹೌದು, ನಾನು ಒಂದೇ ವರ್ಡ್ ಅನ್ಕೊಂಡೆ. ತುಂಬಾ ಅಕ್ಷರ ಆಗೋಯ್ತು. ನಾನು ಅದೇ ಹೇಳಿದೆ, 6 letters. ಮೊನಾಲಿಸಾ. ಓಹೋ, ಮೊನಾಲಿಸಾ. ಓಕೆ. ವೌ, ಓಕೆ. ಮೆಜೆಸ್ಟಿಕ್. ಫುಲ್ ಹೇಳಿ. ಪ್ಲೀಸ್. ಅದು ಕರೆಕ್ಟ್. ಇನ್ನೂ ಪ್ಲೀಸ್. ಸಾರಿ. ಪ್ಲೀಸ್ಗಿಂತ ಮುಂಚೆ ಇನ್ನೂ ಮುಂಚೆ ಜಿಮ್. ಹೆಂಗಪ್ಪ ಹೇಳೋದು? ಯಾರು ಮೂವಿ ಅಂತ ಕ್ಲೂ ಮಾಡಿ. ಎಸ್, ಯಶ್ ಸರ್. ಎರಡನೇ ವರ್ಡ್ ಕರೆಕ್ಟ್. ಏನ್ ಹೇಳು? ಪ್ಲೀಸ್. ಏ ಅಲ್ಲ, ಅಯ್ಯೋ ಪ್ಲೀಸ್ ಅನ್ಬಿಟ್ಟ. ಓಕೆ. ಪೀಸ್. ಮಾಸ್ಟರ್ ಪೀಸ್. ಯಾ. ಓಕೆ, ಇದು ಲಾಸ್ಟ್ ನಿಮಗೆ. ಲವ್ ಯು ಆಲಿಯಾ. ದಟ್ಸ್ ರೈಟ್. ನೋಡಿ ನಾನು ಯು ಗುಡ್. ಕರೆಕ್ಟ್ ಆಗಿ. ಹೌದು. ಓಕೆ, ಫೈನಲಿ ಸಿನಿಮಾ ಆದಷ್ಟು ಬೇಗ ರಿಲೀಸ್ ರೆಡಿ ಆಗಿದೆ. ಸಾಂಗ್ಸ್ ಎಲ್ಲ ಟ್ರೆಂಡ್ ಆಗ್ತಿದೆ. ಪ್ರಮೋಷನ್ ಆಕ್ಟಿವಿಟೀಸ್ ಅಂತೂ ತುಂಬಾ ಜೋರಾಗಿ ನಡೀತಿದೆ. ಎಲ್ಲರೂ ಹೇಳ್ತಿರೋದು ಏನಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾಗಳಿಗೆ ಏನೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವಾ, ಅದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾ ಮೇಲೆ ಇದೆ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ ಕೊನೆಯದಾಗಿ? ಅದೇ ನಮ್ಮ ಗೌರಿ ಸಿನಿಮಾಗೆ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀನಿ.
ನಾವೆಲ್ಲ ತುಂಬ ಜನ ಈ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟವಾಗುವಂಥ ಸಿನಿಮಾ. ಒಳ್ಳೆ ಹಾಡುಗಳಿದೆ, ಒಳ್ಳೆ ಕತೆ ಇದೆ, ಒಳ್ಳೆ ಫೈಟ್ಸ್ ಇದೆ, ಎಲ್ಲ ನಿಮಗೆ ಇಷ್ಟವಾಗುವಂಥ ಎಲ್ಲ ನಾವು ಒಂದು ಒಂದು ಪ್ಯಾಕೇಜಲ್ಲಿ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ಬನ್ನಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನೇನು ಸಮರ್ಜಿತ್ ಹೇಳಿದ್ರು ಎಲ್ಲ ಸೇಮು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಟಿಕೆಟ್ ತಗೊಂಡು ಕನ್ನಡ ಸಿನಿಮಾವನ್ನು ನೋಡಿ. ಕನ್ನಡ ಸಿನಿಮಾಗಳಲ್ಲೂ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ. ಸೊ ನಮ್ಮ ಗೌರಿ ಸಿನಿಮಾದಲ್ಲೂ ಎಲ್ಲ ಅಭಿರುಚಿಗಳು ಇವೆ. ನೀವು ಬಂದು ನೋಡಿದ್ರೇ ಗೊತ್ತಾಗೋದು. ಆ್ಯಂಡ್ ಇಷ್ಟಪಟ್ಟರೆ ನಿಮ್ಮ ಮನೆಯವ್ರನ್ನೂ ಕರ್ಕೊಂಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಇಬ್ಬರ ಮೊದಲ ಪ್ರಯತ್ನ, ಆ ಮೊದಲ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಉಂಟಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.